ಮೀಟ್ರು ಕ್ವಾಟ್ರು ನೀನೇನೋ ಮಾಡ್ತಿದ್ದೆ ಇಲ್ಲಿ? ಅದನ್ನ ನಾನು ಕೇಳ್ತಾ ಇದ್ದೀನಿ, ನೀನೇನು ಮಾಡ್ತಿದ್ದೆ ಇಲ್ಲಿ? ಅದು ನಮ್ಮ ಆಟೋದಲ್ಲಿ ಬಂದಿದ್ದ ಪ್ಯಾಸೆಂಜರು ಈ ಶೋ ಅಲ್ಲಿ ಏನಾದರೂ ಗೆದ್ರೆ 10 ಲಕ್ಷ ಸಿಗುತ್ತೆ ಅಂತ ಮಾತಾಡ್ಕೊಳ್ತಿದ್ರು. 10 ಲಕ್ಷ ಅಂದ ತಕ್ಷಣ ನನಗೂ ಕಿವಿ ಚುರುಕಾಯ್ತು. ಅದೇನು ನೋಡೋಣ ಅಂತ ಬಂದೆ. ಮೋಡಿ ಮಾಡೋ ಜೋಡಿಗಳಿಗೆಲ್ಲ ನಮಸ್ಕಾರ. ಸೂಪರ್ ಜೋಡಿ ಸೀಸನ್ 3ಕ್ಕೆ ಸುಮಾರು 100ಕ್ಕಿಂತ ಹೆಚ್ಚು ಜೋಡಿಗಳು ರಿಜಿಸ್ಟರ್ ಆಗಿದೆ. ಆದರೆ ಇವತ್ತು ಲಕ್ಕಿ ಡ್ರಾ ನಡೆಯುತ್ತೆ. ಅದರಲ್ಲಿ ಕೇವಲ 5 ಜೋಡಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಆ ಸೆಲೆಕ್ಟ್ ಆದಂಥ 5 ಜೋಡಿಗಳಿಗೆ ಮಾತ್ರ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥ ಅವಕಾಶ ಸಿಗುತ್ತೆ. ನಾಳೆಯಿಂದನೇ ಶೋ ಶುರುವಾಗುತ್ತೆ. ಸೆಲೆಕ್ಟ್ ಆಗಿರೋಂಥ 5 ಜೋಡಿಗಳಿಗೆ ಮಾತ್ರ. ಭಯ, ಕುತೂಹಲ ಎಲ್ಲ ಜೋರಾಗಿದೆ. ಅಯ್ಯಯ್ಯೋ, ಕೊಟ್ಟರು ಇದು ಏನೋ ಜೋಡಿ ಶೋ ಅಂತೆ, ಸೂಪರ್ ಜೋಡಿ. ನಮಗೆ ಇದೆಲ್ಲ ಸೆಟ್ ಆಗಲ್ಲ. ಹೋಗೋಣ ಬಾ. ನಾನು ಅವಾಗಿಂದ ಅದನ್ನೇ ಬಡ್ಕೊಳ್ಳೋಣ ಅಂತಿದ್ದೆ. ಎಷ್ಟು ಜನ ಇದ್ದಾರೆ, ನಾವೇನಕ್ಕೆ ಸೆಲೆಕ್ಟ್ ಆಗ್ತೀವಿ? ಎದರಿಯಲ್ಲಿ ಹೋಗೋಣ. ಯಾರೂ ಹೊರಗಡೆ ಹೋಗೋ ಹಾಗಿಲ್ಲ ಸರ್, ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು. ಸರ್, ನಾವೇನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಂದಿಲ್ಲ. ಇವಳ ತಮ್ಮ ಹೊರಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಬಂದ್ರಲ್ಲ ಸರ್, ನೀವು ಪಾರ್ಟಿಸಿಪೇಟ್ಸೇ ಇಲ್ಲ. ಸರ್, ಇವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಸರ್. ದಯವಿಟ್ಟು ಸರ್ ಗಲಾಟೆ ಮಾಡಬೇಡಿ, ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ. ಅಯ್ಯಯ್ಯೋ, ಹೊರಗಡೆ ಬೋರ್ಡ್ ಇದ್ದಿದ್ನು ಸರಿಯಾಗಿ ಅಬ್ಸರ್ವ್ ಮಾಡಿದೆ, ಹಾಗೆ ಬಂದ್ಬಿಟ್ಟೆ. ನನಗೂ ಇವಾಗ ಅನಿಸ್ತಾ ಇದೆಯೇ, ಏನು ನೋಡಿದ್ರೆ ನೀನು ಒಳಗೋಗಿದೆ ಅಂತ ಹಂಗೆ ಬಂದ್ಬಿಟ್ಟೆ. ಈಗ ಯಾರು ಸೆಲೆಕ್ಟ್ ಆಗಿದ್ದೀರಾ ಅಂತ ಅನೌನ್ಸ್ ಮಾಡ್ತೀವಿ. ರಮೇಶ್ ಅಂಡ್ ಮಮತಾ. ಅನಂತು ಅಂಡ್ ಮಾನಸ. ಅವ್ರು ಸೆಲೆಕ್ಟ್ ಮಾಡೋದೇ ಬೇಡ ಕಣೆ, ಇದೆಲ್ಲ ಟಾರ್ಚರು. ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗೋಣ ಬಾರೇ. ಅಲ್ಲ, ನಾವು ಹೋಗದೇ ಇದ್ರೆ ಅವರೇ ನಮ್ಮನ್ನ ಸೆಲೆಕ್ಟ್ ಮಾಡ್ತಾರಾ? ಸುಮ್ಮನೆ ನಡಿ ಹೋಗೋಣ. ಲಾಸ್ಟ್ ಒನ್, ಕೃಷ್ಣ ಅಂಡ್ ರುಕ್ಮಿಣಿ. ಏನು ಹೇಳ್ತಾ ಇದ್ದಾರೆ ಇವರು? ಅದೇ ನನಗೂ ಡೌಟು, ಏನು ಹೇಳ್ತಿದ್ದಾರೆ ಇವರು? ಕಂಗ್ರ್ಯಾಚುಲೇಷನ್ ಸರ್. ಎಲ್ರಿಗೂ ಕಂಗ್ರಾಟ್ಸ್, ಆಲ್ ದ ಬೆಸ್ಟ್. ಸೆಲೆಕ್ಟ್ ಆಗಿರೋ ಜೋಡಿಗಳಿಗೆ ಸೂಚನೆ, ನಾಳೆಯಿಂದ 3 ದಿನ ಶೋ ಇರುತ್ತೆ ಯು ಆ್ಯಂಡ್ ಮೀ ರೆಸಾರ್ಟ್ನಲ್ಲಿ. ನಿಮ್ಗೆ ಎಲ್ಲ ಥರದಲ್ಲೂ ಅರೇಂಜ್ಮೆಂಟ್ ಆಗಿರುತ್ತೆ ನೋಡಿ. ದಯವಿಟ್ಟು ಯಾರೂ ಕೂಡ ಡಿಲೇ ಮಾಡಬೇಡಿ, ಆದಷ್ಟು ಬೇಗ ಬನ್ನಿ. ಅದು ಅಲ್ಲದೆ ಈ ಸಲ ತುಂಬ ಸೂಪರ್ ಆಗಿರೋಂಥ ಜೋಡಿಗಳೇ ಸೆಲೆಕ್ಟ್ ಆಗಿದ್ದೀರಾ. ಸೊ ಈ ಸಲ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಲೋ ಕ್ವಾಟ್ರು, ನೀನ್ ಯಾಕೋ ರಿಜಿಸ್ಟರ್ ಆದೆ? ಲೈ, ಫಸ್ಟ್ ರಿಜಿಸ್ಟರ್ ಆಗಿದ್ದು ನೀನು. ಯಾವ ಖುಷಿಗಾದೆ? ಈ ಜೋಡಿ ಶೋ ಅದು ಇದು ಅಂತ ನನ್ಗೇನು ಗೊತ್ತು? ನಾನೇ ಸ್ವಾಮೀಜಿ, ನನಗೆ ಕನಸು ಬೀಳುತ್ತೆ. ನನಗೂ ಗೊತ್ತಿರಲಿಲ್ಲ. ಗೊತ್ತಿರ್ಲಿಲ್ಲ ಅಂದಮೇಲೆ ಏನಕ್ಕೆ ಬಂದೆ? ಏನಕ್ಕೆ ಹೆಸರು ಕೊಟ್ಟೆ? ಲೇ ಮೀಟ್ರು, ನೀನು ಅವಾಗಲೇ ಒಳಗೆ ಹೋದೆ, ಅದಕ್ಕೆ ನೀನು ಮಾತಾಡ್ಸೋಣ ಅಂತ ಒಳಗೆ ಬಂದೆ. ಹೊರಗೆ ಕೂತಿದ್ದವನು ನಿಂಗೊಬ್ಬ ಪಾರ್ಟ್ನರ್ ಬೇಕು ಅಂದ, ಅದಕ್ಕೆ ಕೊಟ್ಟೆ. ನನಗೆ ಪಾರ್ಟ್ನರ್ ಆಗೋದಕ್ಕೆ ನೀನ್ ಹೆಸರು ಕೊಟ್ಟ? ಲೇ, ನೀನು ಮಾತಾಡ್ಸೋಣ ಅಂತ ಬಂದಿದ್ದೆ, ನನ್ನ ಮಗ ಹೆಸರು ಕೊಟ್ಟೆ ಹೋಗ್ಬೇಕು ಅಂದ. ಕ್ವಾಟ್ರು, ನೀನ್ ಇದ್ರೇನೆ ಕಿರಿಕ್ ಕಣೋ. ಇವಾಗ ಏನ್ ಮಾಡೋದು?